ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ಇವತ್ತು ನಾನು ಹೋಲ್ ಡೇ ಏನೆಲ್ಲ ಕುಕ್ ಮಾಡಿದ್ವಿ, ಏನೆಲ್ಲ ತಿಂದ್ವಿ ಅಂತ ತೋರಿಸ್ತೇನೆ. ನಮಗೆ ಬೆಳಿಗ್ಗೆ ಅಕ್ಕಿ ರೊಟ್ಟಿ ಆಯಿತಾ, ಇದನ್ನು ಮಾಡಲಿಕ್ಕೆ ಬೇಕಿರೋ ಹಿಟ್ಟನ್ನು ನಾವು ನಿನ್ನೆ ನೈಟೇ ಕಡ್ದಿಟ್ಟು ಅದನ್ನು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಅಂದರೆ ಉಂಡೆ ಕಟ್ಟಲಿಕ್ಕೆ ಆಗಬೇಕಲ್ವಾ ಅಷ್ಟು ಬಿಸಿ ಮಾಡಿ ಆಮೇಲೆ ತಣ್ಣ ಮೇಲೆ ನಾವು ಫ್ರಿಡ್ಜ್ನಲ್ಲಿ ಇಟ್ಟಿರೋದು. ಅದನ್ನು ಇವಾಗ ಬೆಳಿಗ್ಗೆ ತೆಗೆದು ನಾವು ಈ ಥರ ಅಕ್ಕಿ ರೊಟ್ಟಿ ಮಾಡ್ಕೊಂಡಿರೋದು. ಇದು ಒಂದು ತಿಂದರೆ ತುಂಬ ಸಾಕು, ಮಧ್ಯಾಹ್ನದ ತನಕ ಹೊಟ್ಟೆ ಗಟ್ಟಿ ಇರ್ತದೆ. ಆಮೇಲೆ ಮನೆಯಲ್ಲೇ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು ಅಂತ ಅದನ್ನು ಮಾಡಲಿಕ್ಕೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೇವೆ. ಹಾಗೆ ಈ ಪೇಸ್ಟ್ಗೆ ನಮಗೆ ಶುಂಠಿ ಕೂಡ ಬೇಕಿತ್ತು, ಅದನ್ನು ಕೂಡ ಸ್ಕಿನ್ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೇವೆ. ಆಮೇಲೆ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇವೆ. ಮತ್ತು ಮನೆಯಲ್ಲೇ ಸ್ವಲ್ಪ ಮೀನಿನ ಮೊಟ್ಟೆ ಇದ್ದಿತ್ತಾಯ್ತಾ, ಇದು ನಂದು ಫೇವ್ರೇಟ್. ಹಾಗೆ ಇದಕ್ಕೆ ಸ್ವಲ್ಪ ಮಿರ್ಚಿ ಪೌಡರ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡೆ. ಆಮೇಲೆ ನಮಗೆ ಒಂದು ಮೀನೂಟದ ಕೇಟ್ರಿಂಗ್ ಆರ್ಡರ್ ಇದ್ದಿತ್ತು. ಹಾಗೆ ನಾವು ಮೀನು ತರಲಿಕ್ಕೆ ಅಂತ ಸ್ಕೂಟಿನಲ್ಲಿ ಹೋದ್ವಿ. ಮಳೆ ಜೋರು. ಹಾಗೆ ಅರ್ಧ ಒದ್ದೆ ಆದಮೇಲೆ ಸ್ಕೂಟಿನ ಸೈಡ್ಗೆ ಇಟ್ಟು ನಾವು ಆಟೋದಲ್ಲಿ ಮೀನು ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟ್ನಲ್ಲಿ ಒಳ್ಳೆ ಫ್ರೆಶ್ ಮೀನಿದ್ದಿತ್ತು. ಹಾಗೆ ನಾವು ಬಂಗಡಿ ಮೀನನ್ನ ತಗೊಂಡು ಮನೆಗೆ ಬಂದು ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಬೇಕಾಗಿರೋ ಮಸಾಲೆನ ತೆಗೆದು ಅದನ್ನು ಗ್ರೈಂಡರ್ನಲ್ಲಿ ಹಾಕ್ಕೊಂಡು ಅದನ್ನು ನಾವು ಒಳ್ಳೆ ಮೀನು ಸಾರು ಮಾಡ್ಕೊಂಡ್ವಿ. ಹಾಗೆ ನಮಗೆ ಮೀನು ಊಟದ ಜೊತೆಗೆ ನಮಗೆ ಒಂದು ವೆಜ್ ಪಲ್ಯ ಕೊಡಲಿಕ್ಕೆ ಇದ್ದಿತ್ತು. ಅದಕ್ಕೆ ನಾವಿಲ್ಲಿ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ತಾ ಇದ್ದೇವೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಅಜ್ಜಿ ಮನೆ ಹತ್ರ ಹೋದವಾಗ ಅಲ್ಲಿ ಅವರು ಪಾನಿಪುರಿ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಹಾಗೆ ನಮ್ಮದು ಆಂಟಿಯವರು ಇದನ್ನು ಎಲ್ಲ ಪೂರಿಯಲ್ಲಿ ಹಾಕಿ ಒಳ್ಳೆ ಪಾನಿಪುರಿನ ಇಲ್ಲ ದಹಿ ಪೂರಿನ ಗೊತ್ತಿಲ್ಲ ಮಾಡಿಕೊಟ್ರು. ಇದನ್ನು ತಿಂದು ಮನೆಗೆ ಹೊರಟೆ. ಮತ್ತು ಇದು ಇವತ್ತಿನ ಫುಲ್ ಡೇ ಫುಡ್ ವ್ಲಾಗ್. ನಿಮಗೆ ಇಷ್ಟ ಆಗಿರ್ತದೆ ಅಂದ್ಕೋತೇನೆ. ಹಾಗೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.